ಪ್ರೆಗ್ನೆನ್ಸಿ ಜರ್ನಿ ಅಂದ್ರೆ ಎಷ್ಟು ಖುಷಿಯಾಗಿರ್ತದೋ ಅಷ್ಟೇ ಅನ್ಕಂಫರ್ಟೇಬಲ್ ಆಗ್ನೂ ಇರ್ತದ. ಯಾಕಂದ್ರೆ ಪ್ರತಿಯೊಂದು ಟ್ರೈಮಿಸ್ಟರ್ನಲ್ಲೂ ಅದರದೇ ಆದ ಟ್ರೈಮಿಸ್ಟರ್ ತಕ್ಕಂತ ಒಂದಿಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಬೇಕಾಗಿ ಬರ್ತದ ಪ್ರತಿಯೊಬ್ಬ ಗರ್ಭಿಣಿನೂ. ಹಾಗಾಗಿ ಆ ಅನ್ಕಂಫರ್ಟೇಬಲ್ನೆಸ್ಸಿಗೆ ಮೊದಲೇನೆ ಪ್ರಿಪೇರ್ ಆಗಿರ್ಬೇಕಂದ್ರೆ ಆ ಟ್ರೈಮಿಸ್ಟರ್ ತಕ್ಕಂಗ ನೆಸಸರಿ ಬೀಳುವಂತಹ ಥಿಂಗ್ಸ್ ಸಾಮಾನುಗಳು ಯಾವುವು ಮತ್ತು ಅವೆಲ್ಲ ನಾವು ಫಸ್ಟಿಂದನೇ ಪ್ರಿಪೇರ್ ಆಗಿದ್ದಾಗ ಈ ಪ್ರೆಗ್ನೆನ್ಸಿ ಜರ್ನಿನ ಸ್ಮೂತ್ ಆಗು ಮಾಡ್ಕೋಬಹುದು, ಕಂಫರ್ಟೇಬಲ್ ಆಗು ಮಾಡ್ಕೋಬಹುದು, ಹಾಗೆ ಸೇಫ್ ಆಗಿ ನರಿಶಿಂಗ್ ಆಗಿನೂ ಮಾಡ್ಕೋಬಹುದು. ಆ ಥಿಂಗ್ಸ್ ಅಂತಹ ಸಾಮಾನುಗಳು ಯಾವ್ಯಾವು ಅಂತ ತಿಳ್ಕೊಳ್ಬೇಕನ್ನೋ ಆಸಕ್ತಿ ನಿಮಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ. ಬಿಕಾಸ್ ಈ ವಿಡಿಯೋದಾಗ ನಾನು ಪ್ರತಿಯೊಬ್ಬ ಗರ್ಭಿಣಿ ಜೊತೆಗೆ ಈ ಟಾಪ್ 5 ಥಿಂಗ್ಸ್ ಇರ್ಲೇಬೇಕಾಗ್ತದ, ಇರ್ಲಿಲ್ಲ ಅಂದ್ರೂ ಪರ್ಚೇಸ್ ಮಾಡ್ಲೇಬೇಕಾಗ್ತದ. ಹಾಗಾಗಿ ಎವ್ರಿ ಮಾಮ್ ಟು ಬಿ ಮಸ್ಟ್ ವಾಚ್ ವಿಡಿಯೋ ಇದು. ಹಲೋ ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ಸ್ವಾಗತ. ಮೊದಲನೇ ಇಂಪಾರ್ಟೆಂಟ್ ಥಿಂಗ್ ಯಾವುದು ಅಂತ ಅಂದ್ರೆ ಇದು ಗರ್ಭಿಣಿಯ ವೆಲ್ನೆಸ್ಗೋಸ್ಕರ, ಅವಳ ಆರೋಗ್ಯ ಚೆನ್ನಾಗಿರೋಗೋಸ್ಕರ, ಅವಳಿಗೆ ಒಂದು ಒಳ್ಳೆ ನರಿಶ್ಮೆಂಟ್ ಕೊಡೋಗೋಸ್ಕರ ಮತ್ತು ಅವಳ ಮಗುವಿನ ಒಳ್ಳೆ ಬೆಳವಣಿಗೆಗೋಸ್ಕರ ಅತ್ಯಂತ ಎಸೆನ್ಷಿಯಲ್ ಇರುವಂಥದ್ದು ಯಾವುದಂದ್ರೆ ಅಜ್ವೈನ್ ಲಡ್ಡು ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು. ಈ ಲಡ್ಡು ಯಾಕಷ್ಟು ಇಂಪಾರ್ಟೆಂಟ್ ಎಸೆನ್ಷಿಯಲ್ ಅಂತ ಹೇಳತ್ತೀನಂತಂದ್ರೆ ಆಕ್ಚುಲಿ ಪ್ರೆಗ್ನೆನ್ಸಿನಾಗ ಬಹಳ ಜನ ಗರ್ಭಿಣಿಯರಿಗೆ ಬ್ಲೋಟಿಂಗ್ ಆಗೋದು, ಗ್ಯಾಸ್ ಆಗೋದು, ಆಸಿಡಿಟಿ ಆಗೋದು, ಹಾಗೆ ಡೈಜೆಷನ್ ಇಶ್ಯೂಸ್ ಅಂದ್ರೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆಗೋದು, ಈ ರೀತಿ ಎಲ್ಲ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಸಮಸ್ಯೆ ಅನುಭವಿಸಬಾರ್ದು ಅಂತಂದ್ರೆ ಅಜ್ವೈನ್ ಲಡ್ಡು ಬಹಳನೇ ಹೆಲ್ಪ್ ಮಾಡ್ತದ. ದಿನ ಒಂದು ಅಜ್ವೈನ್ ಲಡ್ಡು ತಿನ್ನೋದ್ರಿಂದ ಸ್ವಲ್ಪ ಈ ಬ್ಲೋಟಿಂಗ್ ಮತ್ತು ಗ್ಯಾಸ್ ಕಡಿಮೆ ಆಗ್ತದ. ಆಮೇಲೆ ಒಂದು ಒಳ್ಳೆ ನರಿಶ್ಮೆಂಟ್ ಸಿಗ್ತದ. ಅದರಲ್ಲೂ ಡ್ರೈ ಫ್ರೂಟ್ಸ್ ಲಡ್ಡು ಅಂದ್ರೆ ಇದು ಮಗುವಿನ ಬೆಳವಣಿಗೆಗೂ ಬಹಳನೇ ಹೆಲ್ಪ್ ಮಾಡ್ತದ. ಮತ್ತು ಅದರಲ್ಲಿ ಇರೋ ಪೋಷಕಾಂಶಗಳು ಆ ಡ್ರೈ ಫ್ರೂಟ್ಸ್ ಇಂದ ಏನೇನ್ ಪೋಷಣೆ ಸಿಗ್ತದ ಗರ್ಭಿಣಿಗೆ ಅದು ತಾಯಿ ಆಗೋದೊಳಗೂ ಮತ್ತು ಮಗುವಿಗೂ ಒಂದು ಒಳ್ಳೆ ಇಮ್ಯುನಿಟಿ ಕೊಡಕ ಬಹಳನೇ ಸಹಾಯ ಮಾಡ್ತದ. ಆಮೇಲೆ ಮನೆಯಲ್ಲೇ ಈ ಲಡ್ಡು ಪ್ರಿಪೇರ್ ಮಾಡಿಟ್ಕೊಂಡು ದಿನಾಲೂ ಒಂದು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿ ಹಾರ್ಮ್ಫುಲ್ಲು ಇರಂಗಿಲ್ಲ, ಸೇಫ್ ಆಗಿರ್ತದ, 100% ಕೆಮಿಕಲ್ ಫ್ರೀ ಆಗಿರ್ತದ ಮನೆಯಲ್ಲೇ ಮಾಡಿರೋದ್ರಿಂದ. ಹೊರಗಡೆ ಪ್ಯಾಕೆಟ್ ಇರೋದು ಬಾಕ್ಸ್ ಅಲ್ಲಿ ರೆಡಿಮೇಡ್ ತರೋದ್ರಿಂದ ಅದರಲ್ಲಿ ಕಲರಿಂಗ್ ಏನಾದರೂ ಮಿಕ್ಸ್ಡ್ ಇರುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ಸೊ ಹಾಗಾಗಿ ಹೋಮ್ ಮೇಡ್ ಇರುವಂತಹ ಲಡ್ಡೂಸ್ನ ಸೇಫ್ ಆಗಿರುವಂತದ್ನೇ ಕನ್ಸ್ಯೂಮ್ ಮಾಡ್ರಿ. ನನ್ನ ಪ್ರೆಗ್ನೆನ್ಸಿಯಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುದು ಬಹಳನೇ ಇಂಪಾರ್ಟೆಂಟ್ ಮಹತ್ವ ಆಗಿತ್ತು. ಯಾಕಂದ್ರೆ ಟ್ವಿನ್ಸ್ ಇರೋ ಕಾರಣ ಮಕ್ಕಳದು ಇಬ್ರದ್ದು ವೇಟ್ ಗೇನ್ ಎಲ್ಲ ಚೆನ್ನಾಗಿ ಆಗಕ್ಕ ಅದು ಬಹಳನೇ ಬೂಸ್ಟ್ ಮಾಡ್ತಿತ್ತು. ಪ್ರತಿದಿನ ಒಂದೊಂದು ಲಡ್ಡು ತಿನ್ನೋದ್ರಿಂದ ಹೊಟ್ಟೆನೂ ಒಂದ್ ಸ್ವಲ್ಪ ಹೊತ್ತು ಫುಲ್ ಆಗಿ ಇಡಕ್ಕ ಹೆಲ್ಪ್ ಮಾಡ್ತಿತ್ತು. ಪ್ಲಸ್ ಅದು ಮಧ್ಯದಲ್ಲಿ ಏನಾದ್ರೂ ಸ್ನಾಕ್ಸ್ ತಿನ್ಬೇಕಂತೇನು ಅನಿಸ್ತಿತ್ತು, ಸ್ವೀಟ್ ಕ್ರೇವಿಂಗ್ಸ್ ಏನಾಗ್ತಿತ್ತು, ಯಾವ್ದಾದ್ರು ಜಂಕ್ ಮೊರೆ ಹೋಗೋದಕ್ಕಿಂತ ಈ ಲಡ್ಡು ಸ್ನಾಕ್ ರೀತಿಯಲ್ಲಿ ತಗೊಂಡಾಗ ಸ್ವೀಟ್ ಕ್ರೇವಿಂಗ್ಸ್ ಸ್ಯಾಟಿಸ್ಫೈ ಮಾಡಕ್ಕ ಹೆಲ್ಪ್ ಮಾಡ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವ್ದಂದ್ರೆ ಮ್ಯಾಟರ್ನಿಟಿ ಕ್ಲೋತ್ಸ್. ಈಗಂತೂ ಮ್ಯಾಟರ್ನಿಟಿ ಕ್ಲೋತ್ಸ್ ಆನ್ಲೈನ್ ಅಲ್ಲೇ ಬಹಳಷ್ಟು ಬೆಸ್ಟ್ ಆಗಿರುವಂತಹದ್ದು ಅಫೋರ್ಡೆಬಲ್ ಕ್ಲೋತ್ಸ್ ಸಿಗ್ತಿದಾವ. ಸೊ ಆರಾಮ್ಸೆ ನಮಗೆ ಬೇಕಾಗಿರುವಂಥದ್ದು ಚಾಯ್ಸ್ ಮಾಡ್ಕೋಬಹುದು. ಬಟ್ ಚಾಯ್ಸ್ ಮಾಡ್ಕೋಬೇಕಾದ್ರೆ ಆದಷ್ಟು ಲೂಸ್ ಫಿಟ್ಟಿಂಗ್ ಇರುವಂತಹ ಒಂದು ಕುರ್ತಾಸ್ ಅಥವಾ ಟಾಪ್ಸ್ ಅಥವಾ ಪ್ಯಾಂಟ್ಸ್ ಕಾಟನ್ ಇರಬೇಕು, ಕಂಫರ್ಟೇಬಲ್ ಆಗಿರ್ಬೇಕು, ಫ್ಯಾಬ್ರಿಕ್ನು ಸ್ಮೂತ್ ಆಗಿರ್ಬೇಕು. ಸೊ ಈ ತರದನ್ನೇ ಮ್ಯಾಟರ್ನಿಟಿ ಕ್ಲೋತ್ಸ್ ಪರ್ಚೇಸ್ ಮಾಡೋದು ಸೂಕ್ತ. ಹಾಗೆ ನರ್ಸಿಂಗ್ ಬ್ರಾಸ್ ಕೂಡ ಒಂದು ಒಳ್ಳೆ ಕ್ವಾಲಿಟಿದು, ಆದಷ್ಟು ವೈರ್ ಫ್ರೀ ಇರುವಂತಹ ಒಂದು ಬ್ರಾಸ್, ಸಾಫ್ಟ್ ಆಗಿರುವಂತಹ, ಕಂಫರ್ಟೇಬಲ್ ಆಗಿರುವಂತಹ ಯೂಸ್ ಮಾಡ್ರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾವ್ದು ಅಂದ್ರೆ ಪ್ರೆಗ್ನೆನ್ಸಿ ಪಿಲ್ಲೋ. ಪ್ರೆಗ್ನೆನ್ಸಿ ಪಿಲ್ಲೋ ಪರ್ಚೇಸ್ ಮಾಡಬಹುದಾಗಿತ್ತಂದ್ರೆ ಬಹಳನೇ ಒಳ್ಳೆಯದು. ಅದರಲ್ಲಿ 2 ಶೇಪ್ ಬರ್ತದೆ, ಸಿ ಶೇಪ್, ಯು ಶೇಪ್. ಪ್ರೆಗ್ನೆನ್ಸಿ ಪಿಲ್ಲೋಸ್ ಗರ್ಭಿಣಿಗೆ ಬಹಳ ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡಕ್ಕೆ ಬಹಳನೇ ಸಪೋರ್ಟ್ ಮಾಡ್ತದ, ಹೆಲ್ಪ್ ಮಾಡ್ತದ. ಇನ್ ಕೇಸ್ ಪ್ರೆಗ್ನೆನ್ಸಿ ಪಿಲ್ಲೋ ಪರ್ಚೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಒಂದು 4 ರಿಂದ 5 ಪಿಲ್ಲೋಗಳ ಸಹಾಯ ತಗೋಬಹುದು. ನಾರ್ಮಲ್ ಪಿಲ್ಲೋಸ್ ಯಾವಾಗ್ಲೂ ಯಾವ್ದು ಯೂಸ್ ಮಾಡ್ತೀವಿ ಅಂಥವು ಒಂದು 4-5 ಯೂಸ್ ಮಾಡ್ಕೋಬಹುದು. ಇದರಿಂದ ಹಿಪ್ ಪೇನ್, ನೆಕ್ ಪೇನ್, ಬ್ಯಾಕ್ ಪೇನ್ ಅದೆಲ್ಲ
ಆಗಂಗಿಲ್ಲ. ಸ್ವಲ್ಪ ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡಕ್ಕೆ ಈ ಪಿಲ್ಲೋಸ್ ಬಹಳ ಸಹಾಯ ಮಾಡ್ತಾವ. ಅದರಲ್ಲೂ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದ್ರೆ ಅಂದ್ರೆ ಟ್ವಿನ್ಸ್ ಎಲ್ಲ ಕ್ಯಾರಿ ಮಾಡತ್ತಿದ್ರೆ ಅಂದ್ರೆ ಮಲ್ಕೋಬೇಕಾದ್ರೆ ಇನ್ನ ಬಹಳ ಇರಿಟೇಷನ್, ಬಹಳನೇ ತ್ರಾಸ ಆಗ್ತದ, ಅನ್ಕಂಫರ್ಟೇಬಲ್ ಇರ್ತದ. ಸೊ ಅವಾಗ ಈ ಪ್ರೆಗ್ನೆನ್ಸಿ ಪಿಲ್ಲೋ ಬಹಳನೇ ಹೆಲ್ಪ್ ಮಾಡ್ತದ ಚೆನ್ನಾಗಿ ನಿದ್ದೆ ಮಾಡಕ್ಕ. ನಿದ್ದೆ ಚೆನ್ನಾಗಿ ಮಾಡಕ್ಕ ಪ್ರೆಗ್ನೆನ್ಸಿನಾಗ ಯಾವೆಲ್ಲ ಟಿಪ್ಸ್ ನ ಫಾಲೋ ಮಾಡಬಹುದು, ನಾವು ಈಸಿ ಆಗಿರುವಂತಹ ಟಿಪ್ಸ್ ಯಾವುವು ಅಂತ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದೀನಿ. ಆ ವಿಡಿಯೋಗಳದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ. ಸೆಕೆಂಡ್ ಟ್ರೈಮಿಸ್ಟರ್ ಬರ್ತಿರೋ ಹಾಗೆ ಹೇಗೆ ಬೆಲ್ಲಿ ಗ್ರೋ ಆಗ್ತಾ ಹೋಗ್ತದ, ಥರ್ಡ್ ಟ್ರೈಮಿಸ್ಟರ್ ಗೆ ಇನ್ನ ಜಾಸ್ತಿ ಆಗ್ತದ. ಸೊ ಅವಾಗೆಲ್ಲ ನಿದ್ದೆ ಮಾಡಕ್ಕೆ ಬಹಳನೇ ಅನ್ಕಂಫರ್ಟ್ ಆಗ್ತಿರ್ತದ. ಸೊ ಪಿಲ್ಲೋಗಳ ಸಹಾಯ ತಗೊಳ್ಳೇಬೇಕಾಗ್ತದ. ಹೊಟ್ಟೆ ಕೆಳಗಡೆ ಒಂದ್ ಪಿಲ್ಲೋ, ಕಾಲ್ ಕೆಳಗಡೆ ಒಂದ್ ಪಿಲ್ಲೋ ಎಲ್ಲ ಇಟ್ಕೊಂಡಾಗಲೇನೆ ನಿದ್ದೆ ಚೆನ್ನಾಗಿ ಆಗ್ತದ. ಸೊ ಒಂದು ಒಳ್ಳೆ ಪ್ರೆಗ್ನೆನ್ಸಿ ಪಿಲ್ಲೋ ಅಥವಾ ಒಂದು ಚಲೋ ಕ್ವಾಲಿಟಿದು ಅಂದ್ರೆ ನಿಮಗೆ ಕಂಫರ್ಟೇಬಲ್ ಆಗುವಂತ ಒಂದು 4 to 5 ಪಿಲ್ಲೋಸ್ ರೆಡಿ ಇಟ್ಕೋರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಯಲ್ಲಿ ಎಸೆನ್ಷಿಯಲ್ ಆಗಿರೋ ಥಿಂಗ್ ಯಾವ್ದಂದ್ರೆ ಇದು ಹೈಡ್ರೇಷನ್ಗೋಸ್ಕರ ಮತ್ತೆ ಗರ್ಭಿಣಿ ಆದವಳ ಪರ್ಸನಲ್ ಹೈಜೀನ್ಗೋಸ್ಕರ. ಅದು ಯಾವ್ದಂದ್ರೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಮತ್ತೆ ಸ್ಟ್ರೆಚ್ ಮಾರ್ಕ್ಸ್ ಮೂಡ್ತಾವಲ್ಲ, ಸೊ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್. ಯಾಕಂದ್ರೆ ಪ್ರೆಗ್ನೆನ್ಸಿನಾಗ ಸ್ಕಿನ್ ಡ್ರೈ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್. ಸೊ ಒಂದು ಪ್ರೆಗ್ನೆನ್ಸಿ ಸೇಫ್ ಆಗಿರುವಂತಹ ಒಳ್ಳೆ ಬ್ರ್ಯಾಂಡ್ ಇಂದು ಮಾಯಿಶ್ಚರೈಸರ್ ಯೂಸ್ ಮಾಡೋದು ಸೂಕ್ತ. ಹಾಗೆ ಸ್ಟ್ರೆಚ್ ಮಾರ್ಕ್ಸ್ ಮೂಡೋದ್ರಿಂದ ಅಲ್ಲಿ ಇಚ್ಚಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಿರ್ತದ. ಸೊ ಆದಷ್ಟು ಒಂದು ಒಳ್ಳೆ ನ್ಯಾಚುರಲ್ ಆದ ಕೋಕೋನಟ್ ಆಯಿಲ್ ಆ ಥರದ್ದೆಲ್ಲ ಯೂಸ್ ಮಾಡಬಹುದು. ಅಥವಾ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ ಅಥವಾ ಕೋಕೋವಾ ಬಟರ್ ಅಥವಾ ಶಿಯಾ ಬಟರ್ ಇರುವಂತದ್ದು ಕ್ರೀಮ್ ಅಥವಾ ಕೋಕೋನಟ್ ಆಯಿಲ್, ಆಲ್ಮಂಡ್ ಆಯಿಲ್, ನ್ಯಾಚುರಲ್ ಆಗಿರುವಂತದ್ದು ಆರ್ಗ್ಯಾನಿಕ್ ಕೋಲ್ಡ್ ಪ್ರೆಸ್ಡ್ ಅಂತದ್ದು ಆಯಿಲ್ ಯೂಸ್ ಮಾಡಿದ್ರೆ ಬಹಳನೇ ಸೂಕ್ತ ಇರ್ತದ ಮತ್ತು ಸೇಫ್ ಆಗು ಇರ್ತದ. ಫೈನಲಿ 5ನೇ ಇಂಪಾರ್ಟೆಂಟ್ ಥಿಂಗ್ ಯಾವ್ದಂದ್ರ ಹಾಸ್ಪಿಟಲ್ ಬ್ಯಾಗ್ ಅಲ್ಲಿ ಡೆಲಿವರಿಗೋಸ್ಕರ ಏನೆಲ್ಲ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಇರ್ತಾವ ಅದೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದು, ಅವೆಲ್ಲ ತಂದಿಟ್ಕೊಳ್ಳೋದು. ಅದೆಲ್ಲ ಫಸ್ಟ್ ಟ್ರೈಮಿಸ್ಟರ್ ಸೆಕೆಂಡ್ ಟ್ರೈಮಿಸ್ಟರ್ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇನ್ನೇನು ಡೆಲಿವರಿ ಹತ್ರ ಬರ್ತಿರ್ತದಲ್ಲ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ 8th ಮಂತ್ ಅಲ್ಲಿ, ಅವಾಗ ಇವೆಲ್ಲ ಡೆಲಿವರಿ ಎಸೆನ್ಷಿಯಲ್ಸ್ ರೆಡಿ ಇಟ್ಕೊಳ್ಳೋದು ಸೂಕ್ತ. ಡೆಲಿವರಿಗೋಸ್ಕರ ಯಾವೆಲ್ಲ ಪ್ರಾಡಕ್ಟ್ಸ್ ನೆಸಸರಿ ಬೀಳುತ್ತವ, ಹಾಸ್ಪಿಟಲ್ ಬ್ಯಾಗ್ ಅಲ್ಲಿ ಏನೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಗರ್ಭಿಣಿ ಆದವಳಿಗೂ ಮತ್ತೆ ಮಗು ಹುಟ್ಟಿದ್ಮೇಲೆ ಮಗುವಿಗೂ ಏನೆಲ್ಲ ಬೇಕು ಅವೆಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಕೊಳ್ಳೋದು ಸೂಕ್ತ. ಈ ಹಾಸ್ಪಿಟಲ್ ಬ್ಯಾಗ್ ಮತ್ತೆ ಡೆಲಿವರಿ ಚೆಕ್ ಲಿಸ್ಟ್ ಅಂತ ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಾಗ ಡೀಟೇಲ್ ಆಗಿ ಹೇಳಿದ್ದೀನಿ ಯಾವೆಲ್ಲ ಪ್ರಾಡಕ್ಟ್ಸ್ ನೆಸಸರಿ ಬೀಳ್ತಾವ, ಯಾವೆಲ್ಲ ಪ್ಯಾಕ್ ಮಾಡ್ಕೋಬೇಕು ಬ್ಯಾಗ್ ಅಲ್ಲಿ ಅಂತಂದು. ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ರಿ, ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ. ಇನ್ ಬ್ರೀಫ್ ಹೇಳ್ಬೇಕಂತಂದ್ರೆ ನರ್ಸಿಂಗ್ ಬ್ರಾಸ್, ಒಂದೆರಡು ನೈಟೀಸ್ ಅಥವಾ ಪ್ಯಾಂಟ್ ಮತ್ತೆ ಲೂಸ್ ಫಿಟ್ಟೆಡ್ ಟಾಪ್ ಅಥವಾ ಫೀಡಿಂಗ್ ಮಾಡಕ್ ಕಂಫರ್ಟ್ ಆಗುವಂತಹ ಕುರ್ತೀಸು, ಆಮೇಲೆ ಮಗುಗೋಸ್ಕರ ಸಿಂಪಲ್ ಆಗಿರುವಂತ ಕಾಟನ್ ಬ್ರೀದೇಬಲ್ ಕ್ಲೋದಿಂಗ್ ಹಾಗೂ ಡೈಪರ್. ಡಿಸ್ಪೋಸಬಲ್ ಡೈಪರ್ ಆದ್ರೂ ತಗೋಬಹುದು ಅಥವಾ ಕ್ಲೋತ್ ಡೈಪರ್ ಆದ್ರೂ ತಗೋಬಹುದು. ಬಟ್ ನ್ಯೂ ಬಾರ್ನ್ ಬೇಬಿದ ಸೈಜ್ ಪ್ರಕಾರ ತಗೊಂಡು ಇಟ್ಕೊಳ್ಳೋದು ಸೂಕ್ತ. ಹೀಗೆ ಹಲವಾರು ಐಟಮ್ಸ್ ಇರ್ತವ. ಸೊ ಅವೆಲ್ಲ ಯಾವಂತ ಡೀಟೇಲ್ ಆಗಿ ವಿಡಿಯೋದಾಗ ಹೇಳಿದ್ದೀನಿ. ಇನ್ನ ಡೀಟೇಲ್ ಆಗಿ ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ಕೊರಿ. ಈ ಎಲ್ಲ ಐಟಮ್ಸ್ ನೆಸಸರಿ ಬೀಳ್ತಾವ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ. ಸೊ ಸೂಕ್ತವಾದದ್ದು ಈಸಿಯಾಗಿ ನಿಮಗೆ ಸಿಗೋ ಹಾಗೆ ಮೊದಲೇನೆ ಇಟ್ಕೊಂಡಾಗ ನಿಮ್ಮ ಈ ಪ್ರೆಗ್ನೆನ್ಸಿ ಜರ್ನಿನೂ ಸ್ಮೂತ್ ಆಗಿ ಕಂಫರ್ಟೇಬಲ್ ಆಗಿ ಸಾಕ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ, ಮತ್ತೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ. ಬಾಯ್, ಟೇಕ್ ಕೇರ್.